तीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಉದ್ಯೋಗ ಪರ್ವದಲ್ಲಿ 5 ಅಧ್ಯಾಯಗಳ ಪರಿಸಮಾಪ್ತಿ ಆಗಿದೆ. 6ನೇ ಅಧ್ಯಾಯ ನಾವೀಗ ಕೇಳಬೇಕು. ಆರಂಭದ ಸೇನೋದ್ಯೋಗ ಪರ್ವದಲ್ಲಿ 6ನೇ ಅಧ್ಯಾಯ. ಇಲ್ಲಿ ಬಂದಿರತಕ್ಕಂಥ ತತ್ವ ನೆನ್ನೆ ಎಲ್ಲಿ ತನಕ ಆಗಿತ್ತು? ಕೃಷ್ಣದೇವರ ಮಾತಿನಂತೆ ಎಲ್ಲರೂ ಅವರವರ ಊರಿಗೆ ಹೊರಟರು. ದೃಪದನ ಜೊತೆಯಲ್ಲಿ ಸೇರ್ಕೊಂಡು ವಿರಾಟನ ಜೊತೆಯಲ್ಲಿ ಪಾಂಡವರು ಮುಂದೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ದೃಪದ ಹೇಳ್ತಾನೆ, ಭೂತಾನಾಂ ಪ್ರಾಣಿನ ಶ್ರೇಷ್ಠಾ ಪ್ರಾಣಿನಾಂ ಬುದ್ಧಿಜೀವಿನಃ ಬುದ್ಧಿವತ್ಸು ನರಾಶ್ರೇಷ್ಠಾ ನರಾಣಾಂತು ದ್ವಿಜಾತಯಃ ದ್ವಿಜೇಷು ವೈದ್ಯಾಃ ಶ್ರೇಯಾಂಸಃ ವೈದ್ಯೇಷು ಕೃತಬುದ್ಧಯಃ ಕೃತಬುದ್ಧಿಷು ಕರ್ತಾರಃ ಕರ್ತೃಷು ಬ್ರಹ್ಮವೇದಿನಃ ಸಭವಾನ್ ಕೃತಬುದ್ಧೀನಾಂ ಪ್ರಧಾನ ಇತಿ ಮೇ ಮತಿಃ ಕುಲೇನ ಚ ವಿಶಿಷ್ಟೋಸಿ ವಯಸಾ ಚ ಶ್ರುತೇನ ಚ ಪ್ರಜ್ಞಯಾ ಸದೃಶಶ್ಚಾಸಿ ಶುಕ್ರೇಣಾಂಗಿರಸೇನ ಚ ವಿದಿತಂ ಚಾಪಿ ತೇ ಸರ್ವಂ ಯಥಾ ವೃತ್ತಸ್ಯ ಕೌರವಃ ಪಾಂಡವಶ್ಚ ಯಥಾ ವೃತ್ತಃ ಕುಂತೀಪುತ್ರೋ ಯುಧಿಷ್ಠಿರಃ ಧೃತರಾಷ್ಟ್ರಸ್ಯ ವಿದಿತೆ ವಂಚಿತಾಃ ಪಾಂಡವಾಃ ಪರೈಃ ವಿದುರೇಣಾನುನೀತೋऽಪಿ ಪುತ್ರಮೇವ ಅನುವರ್ತತೆ ಶಕುನಿರ್ಬುದ್ಧಿಪೂರ್ವಂ ಹಿ ಕುಂತೀಪುತ್ರಂ ಸಮಾಹ್ವಯತ್ ಅನಕ್ಷಗ್ನಂ ಮತಾಕ್ಷಃ ಸನ್ ಕ್ಷತ್ರವೃತ್ತೇ ಸ್ಥಿತಂ ಶುಚಿಂ ತೇ ತಥಾ ವಂಚಯಿತ್ವಾ ತು ಧರ್ಮರಾಜಂ ಯುಧಿಷ್ಠಿರಂ ನ ಕಸ್ಯಾಂಚಿದವಸ್ಥಾಯಾಂ ರಾಜ್ಯಂ ದಾಸ್ಯಂತಿ ವೈ ಸ್ವಯಂ ಭವಾನ್ ತು ಧರ್ಮ ಸಂಯುಕ್ತಂ ರಾಷ್ಟ್ರಂ ಬ್ರುವನ್ ವಚಃ ಮನಾಂಸಿ ತಸ್ಯ ಯೋಧಾನಾಂ ಧ್ರುವಮಾರ್ಜವಯಿಷ್ಯಸಿ ವಿದುರಶ್ಚಾಪಿ ತದ್ವಾಕ್ಯಂ ಸಾಧಯಿಷ್ಯತಿ ತಾವಕಂ ಭೀಷ್ಮದ್ರೋಣ ಕೃಪಾದೀನಾಂ ಭೇದಂ ಸಂಜನಯಿಷ್ಯತಿ ಅಮಾತ್ಯೇಷು ಚ ಭಿನ್ನೇಷು ಯೋಧೇಷು ವಿಮುಖೇಷು ಚ ಪುನರೈಕಾಗ್ರ್ಯಕರಣಂ ತೇಷಾಂ ಕರ್ಮ ಭವಿಷ್ಯತಿ ಏತಸ್ಮಿನ್ನಂತರೆ ಪಾರ್ಥಾಃ ಸುಖಮೇಕಾಗ್ರಬುದ್ಧಯಃ ತೇನಾ ಕರ್ಮ ಕರಿಷ್ಯಂತಿ ದ್ರವ್ಯಾಣಾಂ ಚೈವ ಸಂಚಯಂ ವಿದ್ಯಮಾನೇಷು ಚ ಸ್ವೇಷು ಲಂಬಮಾನೆ ತಥಾ ತ್ವಯಿ ನ ತಥಾ ತೇ ಕರಿಷ್ಯಂತಿ ಸೇನಾ ಕರ್ಮನ ಸಂಶಯಃ ಏತತ್ ಪ್ರಯೋಜನಂ ಚಾತ್ರ ಪ್ರಾಪ್ಯಾನ್ಯೇನೋಪಲಭ್ಯತೆ ಸಂಗತ್ಯ ಧೃತರಾಷ್ಟ್ರಶ್ಚ ಕುರ್ಯಾದ್ ಧರ್ಮ್ಯಂ ವಚಸ್ತವ ಸಭವಾನ್ ಧರ್ಮಯುಕ್ತಶ್ಚ ಸ್ಥವಿರಶ್ಚ ವಿಶೇಷವಿತ್ ಕೃಪಾಲೇಷು ಪರಿಕ್ಲೇಶಾನ್ ಪಾಂಡವೀಯಾನ್ ಪ್ರಕೀರ್ತಯನ್ ವೃದ್ಧೇಷು ಕುಲಧರ್ಮಂ ಚ ಬ್ರುವನ್ ಪೂರ್ವೈರನುಷ್ಠಿತಂ ಬಿಭೇತ್ಸ್ಯತಿ ಮನಾಂಸ್ಯೇಷಾಮಿತಿ ಮೇ ನಾತ್ರ ಸಂಶಯಃ ನ ಚ ತೇಭ್ಯೋ ಭಯಂತೇಸ್ತಿ ಬ್ರಾಹ್ಮಣೋ ಹ್ಯಸಿ ವೇದವಿತ್ ದೂತಕರ್ಮಣಿ ಯುಕ್ತಶ್ಚ ಸ್ಥವಿರಶ್ಚ ವಿಶೇಷತಃ ಸಭವಾನ್ ಪುಷ್ಯಯೋಗೇನ ಮುಹೂರ್ತೇನ ಜಯೇನ ಚ ಕೌರವೇಯಾನ್ ಪ್ರಯಾತ್ವಾಶು ಕೌಂತೇಯಸ್ಯಾರ್ಥಸಿದ್ಧಯೇ ತಥಾನುಶಿಷ್ಟಃ ಪ್ರಯಯೌ ದೃಪದೇನ ಮಹಾತ್ಮನಾ ಪುರೋಧಾ ವೃತ್ತ ಸಂಪನ್ನೋ ನಗರಂ ನಾಗಸಾಕ್ವಯಂ. ದೃಪದ ಹೇಳ್ತಾನೆ, ಭೂತಾನಾಂ ಪ್ರಾಣಿನಃ ಶ್ರೇಷ್ಠಾಃ. ಭೂತಾನಾಂ ಅಂದ್ರೆ ಸೃಷ್ಟಾನಾಂ, ಸೃಷ್ಟಿಗೆ ಬಂದಿರತಕ್ಕಂತಹ ಎಲ್ಲ ಜೀವರಲ್ಲಿ ಪ್ರಾಣಿಗಳು ಶ್ರೇಷ್ಠ. ಪ್ರಾಣಿಗಳು ಅಂದ್ರೆ ಪ್ರಾಣವುಳ್ಳವು ಪ್ರಾಣಿಗಳು. ಜಡ, ನಮಗೆ ಜಡದ ಬಗ್ಗೆ ನಮಗೆ ಕ್ವಶನ್ನೇ ಇಲ್ಲ. ಆದ್ರಿಂದ ಪ್ರಾಣಿನಃ ಶ್ರೇಷ್ಠಾಃ ಅಂತಂದ್ರೆ ಪ್ರಾಣಿಗಳು ಅಂದ್ರೆ ವಿವೇಕ ಇರತಕ್ಕಂಥವು.
ಆ ಪ್ರಾಣಿಗಳಲ್ಲಿ ಬುದ್ಧಿ ಯಾರಿಗಿದೆ ಅವು ಶ್ರೇಷ್ಠರು. ಅಂದ್ರೆ ಜೀವರು, ಸ್ಥಾವರ ಜೀವರು, ಜಂಗಮ ಜೀವರು ಅಂತ ಬೇಕಾಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಾಣಿಗಳು ಶ್ರೇಷ್ಠ, ಓಡಾಡುವಂಥವು. ಅವುಗಳಲ್ಲಿ ಯಾರಿಗೆ ಬುದ್ಧಿ ಇದೆ, ಬುದ್ಧಿ ಯಾರಿಗಿದೆ ಅದು ಶ್ರೇಷ್ಠ. ಅನೇಕ ಪ್ರಾಣಿಗಳಿಗೆ ಬುದ್ಧಿ ಇದೆ ಎನ್ನುವಾಗ ಬೇಕಾದಷ್ಟು ಬುದ್ಧಿ ಇರತಕ್ಕಂಥವನು ಮನುಷ್ಯ. ಮನುಷ್ಯ ಶ್ರೇಷ್ಠ. ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ದ್ವಿಜಾತಿಗಳು ಸಂಸ್ಕಾರವುಳ್ಳವರು. ನೋಡಿ, ಅಲ್ಲಿ ದ್ವಿಜಾತಿಗಳು ಅಂತನ್ನುವಾಗ ಕೇವಲ ಬ್ರಾಹ್ಮಣ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಕ್ಷತ್ರಿಯನೂ ದ್ವಿಜನೆ, ವೈಶ್ಯನೂ ದ್ವಿಜನೆ. ಕ್ಷತ್ರಿಯ ವೈಶ್ಯರಿಗೆ ಷಟ್ಕರ್ಮಗಳಿಲ್ಲ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತನ್ನೋದು ಬ್ರಾಹ್ಮಣನಾದ ದ್ವಿಜನಿಗೆ ಮಾತ್ರ, ಅಥವಾ ದ್ವಿಜನಾದ ಬ್ರಾಹ್ಮಣನಿಗೆ ಮಾತ್ರ. ಅದೇ ದ್ವಿಜನಾದಂತಹ ಕ್ಷತ್ರಿಯನಿಗೆ ಅಧ್ಯಯನ ಇದೆ, ಯಜನ ಇದೆ, ದಾನ ಇದೆ. ಸಂಧ್ಯಾ ವಂದನೆ ಮಾಡಬೇಕು, ಯಜ್ಞಯಾಗಾದಿಗಳನ್ನ ಮಾಡಬೇಕು, ಶಾಸ್ತ್ರಾಧ್ಯಯನ, ವೇದಾಧ್ಯಯನವನ್ನು ಮಾಡಬೇಕು. ಹಾಗೆ ವೈಶ್ಯನು ಕೂಡ. ಆದ್ದರಿಂದ ಇವರನ್ನ ತ್ರೈವರ್ಣಿಕರು, ತ್ರೈವರ್ಣಿಕಾನಾಂ ವೇದೋಕ್ತೇ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ತ್ರೈವರ್ಣಿಕರಿಗೆ ವೇದೋಕ್ತವಾದ ಕರ್ಮಗಳನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆದ್ದರಿಂದ ಬ್ರಾಹ್ಮಣರಂತೆ ಕ್ಷತ್ರಿಯರು, ವೈಶ್ಯರು ಇವರಿಬ್ಬರು ದ್ವಿಜರೇ. ಅಂತಹ ದ್ವಿಜರಲ್ಲಿ ಯಾರು ಶ್ರೇಷ್ಠರಾಗ್ತಾರೆ ದ್ವಿಜಾತಿಗಳಲ್ಲಿ ಅಂದ್ರೆ ವೈದ್ಯಾಹ, ಡಾಕ್ಟರ್ಸ್ ಅಂತ ಅರ್ಥ ಅಲ್ಲ. ವೈದ್ಯಾಹ ಅಂದ್ರೆ ವೇದ ವಿದ್ಯಾ ಶಾಲಿನ, ವೇದ ವಿದ್ಯೆಯನ್ನ ಅಧ್ಯಯನ ಮಾಡಿದವರು ಶ್ರೇಷ್ಠರು. ಅಂತಹ ವೇದಾಧ್ಯಯನ ಮಾಡಿದವರಲ್ಲಿಯೂ ಬುದ್ಧಿಯನ್ನ ನಿಶ್ಚಯವನ್ನಾಗಿಟ್ಟುಕೊಂಡವರು ಶ್ರೇಷ್ಠರು. ಶಿಕೃತ ಬುದ್ಧಯ ಹಾಗಿದೆ ನೋಡಿ. ಅಂತಹ ಬುದ್ಧಿಯುಳ್ಳವರಲ್ಲಿ ಕೃತಬುದ್ಧಿಸ್ತು ಕರ್ತಾರಹ ಅಂತ ಮಾಡುವವರು ಶ್ರೇಷ್ಠರು, ಅನುಷ್ಠಾನ ಮಾಡತಕ್ಕಂಥವರು ಶ್ರೇಷ್ಠರು. ಅವರಲ್ಲಿಯೂ ಕೂಡ ಬ್ರಹ್ಮವೇದಿನಃ, ಬ್ರಹ್ಮಜ್ಞಾನವನ್ನ ಪಡೆದಿರತಕ್ಕಂಥವರು ಮತ್ತು ಶ್ರೇಷ್ಠರು. ಆದ್ದರಿಂದ ಇಲ್ಲಿ ದೃಪದ ತಾನು ತನ್ನ ಪುರೋಹಿತರನ್ನ ಕಳಿಸ್ತಾ ಇದ್ದಾನೆ ಅಂದ್ರೆ ಆ ಪುರೋಹಿತರು ಎಂಥವ್ರು, ಇವರಲ್ಲಿ ಈ ದ್ವಿಜಾತಿಗಳಲ್ಲಿ ಯಾವ ಕೆಟಗರಿಯಲ್ಲಿ ಬಂದು ಸೇರ್ತಾರೆ ಈ ಪುರೋಹಿತರು ಅಂತಂದ್ರೆ ಅವನು ಹೇಳ್ತಾನೆ, ದೃಪದ ನೀನು ಕೃತಬುದ್ಧಿಗಳಲ್ಲಿ ಪ್ರಧಾನ, ಅಂದ್ರೆ ನಿನ್ನ ಬುದ್ಧಿ ನಿಶ್ಚಯವಾಗಿದೆ. ಆದ್ದರಿಂದ ನೀನು ಒಳ್ಳೆ ಕುಲ ಇದೆ, ಒಳ್ಳೆ ವಯಸ್ಸಿದೆ, ಒಳ್ಳೆ ವಿದ್ಯೆ ಇದೆ, ಇದೆಲ್ಲದರಿಂದ ನೀನು ಶ್ರೇಷ್ಠ. ಬುದ್ಧಿಶಕ್ತಿಯಲ್ಲಿ ಶುಕ್ರ ಮತ್ತು ಬೃಹಸ್ಪತ್ಯಾಚಾರ್ಯರಿಗೆ ಸಮನಾಗಿರ್ತಕ್ಕಂತಹ ವ್ಯಕ್ತಿ. ಎಲ್ಲ ಗೊತ್ತಿದೆ, ಕೌರವರು ಹೇಗೆ, ಅವನ ಸ್ವಭಾವ ಹೇಗೆ ಅನ್ನೋದು ಗೊತ್ತಿದೆ. ಧರ್ಮರಾಜನ ಮತ್ತು ಅವನ ಸ್ವಭಾವ ಏನು ಅಂತಲೂ ನಿಮಗ್ ಗೊತ್ತಿದೆ. ಅದೇನು ಮೋಸ ಮಾಡಿ ಏನು ಧೃತರಾಷ್ಟ್ರ ನಿಂಗೆ ಗೊತ್ತಿಲ್ಲದೆ ಪಾಂಡವರಿಗೆ ಕೌರವರು ಮೋಸ ಮಾಡಿಬಿಟ್ರು ಅಂತಿಲ್ಲ. ಧೃತರಾಷ್ಟ್ರನ ಎದುರಿಗೆ ನಡೆದಂತಹ ಮೋಸ. ವಿದುರ ಎಷ್ಟೇ ಬುದ್ಧಿಯನ್ನ ಹೇಳಿದ್ರು ಕೂಡ ಧೃತರಾಷ್ಟ್ರ ಅದ್ಯಾವುದನ್ನು ಕೇಳದೆ ಮಗನನ್ನೇ ಅನುಸರಿಸ್ತಕ್ಕಂತಹ ವ್ಯಕ್ತಿ ಅವನು. ಆದ್ದರಿಂದ ಶಕುನಿ ಬೇಕು ಅಂತಲೇ ಈ ಪಗಡೆ ಆಟವನ್ನ ಹೇಗೆ ಆಡ್ಬೇಕು ಅಂತ ಗೊತ್ತೇ ಇಲ್ಲ, ಕ್ಷತ್ರಿಯ ಧರ್ಮದಲ್ಲಿ ನಿರತ ಅಂತಹ ಧರ್ಮರಾಜನನ್ನ ಕರೆದ. ಅವನ್ ಯಾರು? ಶಕುನಿ ಅಕ್ಷವಿದ್ಯೆಯನ್ನ ಚೆನ್ನಾಗಿ ತಿಳಿದವನು. ಮತಾಕ್ಷ, ಅಕ್ಷವಿದ್ಯೆಯನ್ನು ಚೆನ್ನಾಗಿ ತಿಳಿದವನು ಕರೆದ ಮೋಸ ಮಾಡ್ದ. ಕಾಡಿಗೆ ಕಳ್ಸಾಯ್ತು, ಆದ್ರೂ ರಾಜ್ಯ ಕೊಡ್ತಾ ಇಲ್ಲ. ನೀವ್ ಹೇಳ್ಬೇಕು ಅವನಿಗೆ, ಧೃತರಾಷ್ಟ್ರನಿಗೆ ಧರ್ಮ ಸಂಯುಕ್ತವಾದ ಮಾತುಗಳನ್ನು ಹೇಳಬೇಕು. ದುರ್ಯೋಧನನ ಸೈನಿಕರ ಮನಸ್ಸಿನಲ್ಲಿ ಏನು ಪಾಂಡವರ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ವಕ್ರ ಬುದ್ಧಿ ಇದೆ, ಆ ವಕ್ರತೆಯನ್ನ ಕಳಿಬೇಕು. ನಿಮ್ ಮಾತಾಗಿದೆ. ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಅನ್ಕೊಂಡ್ಬಿಡ್ಬೇಡಿ, ವಿದುರ ಸಪೋರ್ಟ್ ಮಾಡ್ತಾನೆ ನಿಮಗೆ. ಅವನ ಸಪೋರ್ಟ್ ಇಂದ ಏನಾಗ್ಬಿಡತ್ತೆ, ಭೀಷ್ಮದ್ರೋಣ ಕೃಪಾಚಾರ್ಯರು ಏನ್ ಮಾಡ್ಬೇಕು? ಬುದ್ಧಿಭೇದ ನೋಡಿ, ಭೀಷ್ಮದ್ರೋಣ ಕೃಪಾದೀನಾಂ ಭೇದಂ ನೋಡಿ. ದೃಪದನ ವೈಭವ ಹೇಗಿದೆ ನೋಡಿ. ದ್ರೋಣಾಚಾರ್ಯರ ಜೊತೆಯಲ್ಲಿ ಸಹಪಾಠಿ ಅಧ್ಯಯನವನ್ನ ಮಾಡಿದಂತಹ ವ್ಯಕ್ತಿ ಬಿಟ್ಟು ವಿದ್ವಾಂಸ.
ಶಸ್ತ್ರಜ್ಞರೂ ಹೌದು, ಶಾಸ್ತ್ರಜ್ಞರೂ ಹೌದು ಅವತ್ತಿನ ಕಾಲದ ಕ್ಷತ್ರಿಯರೆಲ್ಲ. ಆದ್ದರಿಂದ ವಿದುರ ನಿನಗೆ ಸಪೋರ್ಟ್ ಬಂದ್ಬಿಟ್ರೆ ಭೀಷ್ಮದ್ರೋಣ ಕೃಪಾಚಾರ್ಯರಿಗೆ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್, ಬುದ್ಧಿ ಭೇದ ಆಗ್ಬಿಡುತ್ತೆ. ದೊಡ್ಡವರಲ್ಲೇ ಬುದ್ಧಿ ಭೇದ ಆಗ್ಬಿಟ್ರೆ ಮಂತ್ರಿಗಳಲ್ಲಿ, ಸೈನಿಕರಲ್ಲಿ ಎಲ್ಲರಿಗೂ ಬುದ್ಧಿ ಭೇದ. ಯುದ್ಧ ಮಾಡ್ಬೇಕೋ ಯುದ್ಧ ಮಾಡಬಾರ್ದೋ, ಮಾಡೋದ್ರಿಂದೇನು ಮಾಡ್ಲಿಲ್ಲ ಅಂದ್ರೆ ಏನು ಆಲೋಚನೆಗೆ ಬಿದ್ದು ಬಿಡ್ತಾರೆ. ಎಲ್ಲರದ್ದು ಒಂದೇ ಮನಸ್ಸು ಇರೋದಿಲ್ಲ. ಮತ್ತೆ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಮತ್ತೆ ಒಟ್ಟು ಮಾಡೋದು ಎಷ್ಟು ಕಷ್ಟ. ಈ ಸಂದರ್ಭದಲ್ಲಿ ಒಂದೇ ಬುದ್ಧಿ ಉಳ್ಳತಕ್ಕಂತ ಪಾಂಡವರು ಒಳ್ಳೆ ಸೈನಿಕರನ್ನೆಲ್ಲ ಒಟ್ಟೆ ಕಡೆ ಸೇರಿಸಿ ಯುದ್ಧಕ್ಕೆ ಬೇಕಾದ ಹಣ ಸಂಪಾದನೆಯನ್ನು ಮಾಡಿಬಿಡ್ತಾರೆ. ಆದ್ರೆ ಕೌರವರಿಗೆ ಹಾಗಾಗೋದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದ್ ತರ ಬುದ್ಧಿ, ಮಾಡಬೇಕು ಅಂತೊಬ್ಬರಿಗೆ, ಮಾಡಬಾರದು ಅಂತೊಬ್ಬರಿಗೆ. ಆದ್ದರಿಂದ ಅವರವರಲ್ಲೇ ಪರಸ್ಪರ ಬುದ್ಧಿಭೇದ ಇರೋದ್ರಿಂದ ಎಲ್ಲೂ ದೂತರನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅವರು ಏನ್ ಮಾಡೋದಿಲ್ಲ, ಸೇನಾಕರ್ಮ, ಸೇನೆಯ ಸಂಗ್ರಹಣೆಯನ್ನ, ಜನಗಳನ್ನ ಒಟ್ಟು ಮಾಡ್ಲಿಕ್ಕೆ ಹೋಗೋದಿಲ್ಲ. ನೀನು ದೂತನಾಗಿ ಹೋಗ್ತಾ ಇದ್ದಿ, ಪಾಂಡವ ಕೌರವರಿಗೆ ಸಂಧಿಯನ್ನ ಮಾಡ್ಲಿಕ್ಕಾಗಿ ನೀನ್ ದೂತನಾಗಿ ಹೋಗ್ತಾ ಇದ್ಯಾ. ಆದ್ದರಿಂದ ಅವರು ಸೇನಾಕರ್ಮವನ್ನ ಮಾಡೋದಿಲ್ಲ, ಅಂದ್ರೆ ಸೇನಾ ಸಂಗ್ರಹವನ್ನು ಅವರು ಮಾಡೋದಿಲ್ಲ ಅನ್ನೋದೇ ನಮ್ಗೆ ದೊಡ್ಡ ಪ್ರಯೋಜನ. ಯಾಕೆ, ನೀನು ಅಲ್ಲಿ ಬಂದ ದೂತನಾಗಿ ಕಳಿಸಿದ್ದಾರೆ ಪಾಂಡವರು. ಆದ್ದರಿಂದ ಧರ್ಮರಾಜನು ಸೈನ್ಯದ ಸಂಗ್ರಹವನ್ನ ಮಾಡ್ತಾ ಇಲ್ಲ ಅಂತಲೇ ಅನ್ಕೊಂತಾರವರು. ಆದ್ರೆ ನಾವು ನಮ್ ಕೆಲಸ ಮಾಡ್ಬಿಡೋ ಅಲ್ವಾ. ನೀನು ಧೃತರಾಷ್ಟ್ರನ್ ಜೊತೆಯಲ್ಲಿ ಒಳ್ಳೊಳ್ಳೆ ಮಾತಾಡ್ಬಿಡು. ನೀನು ಒಳ್ಳೊಳ್ಳೆ ಮಾತು ಹೇಳಿದ್ರೆ ಅವನು ಕೂಡ ನಿನ್ನನ್ನೇ ಫಾಲೋ ಮಾಡ್ತಾನ, ಅವನು ಹಾಗೆ ಆಗ್ಲಿ ಅಂತಾನೆ. ಆದ್ದರಿಂದ ನೀನು ಒಳ್ಳೆ ಧರ್ಮಶೀಲ, ಒಳ್ಳೆ ವಯಸ್ಸಾದವನು, ವೃದ್ಧ ಮತ್ತು ಒಳ್ಳೆ ವಿದ್ವಾಂಸ. ಆ ಸಭೆಯಲ್ಲಿ ಎಲ್ಲ ದುಷ್ಟರೇ ಇರೋದಿಲ್ಲ, ಅಲ್ಲಲ್ಲಿ ಒಳ್ಳೆಯವರು ಇರ್ತಾರೆ. ಅವ್ರಿಗೆಲ್ಲ ತಿಳಿಸ್ಬೇಕು ನೀನು. ಎಷ್ಟು ಕಷ್ಟಪಟ್ರು ಪಾಂಡವರು ಕಾಡಲ್ಲಿ, ಎಲ್ಲ ಹೇಳ್ಬೇಕು. ಆ ಇಡೀ ಚಂದ್ರವಂಶದ, ಆ ಕುರುವಂಶದಲ್ಲಿ ಬಂದಿರತಕ್ಕ ದೊಡ್ಡವರು ಮಾಡಿದ ವಂಶಾಚಾರಗಳನ್ನ, ಕುಲಧರ್ಮಾದಿಗಳನ್ನ, ಅವ್ರು ಏನ್ ಮಾಡಿದ್ರು ಮನೆಯಲ್ಲಿ, ಅವ್ರ ಆಚಾರ ಹೇಗೆ, ಅವ್ರ ನಡತೆ ಹೇಗೆ, ಕ್ಯಾರೆಕ್ಟರ್ ಹೇಗೆ, ಪ್ರತಿಯೊಂದು ಹೇಳ್ಬೇಕು ನೀ. ನೋಡಿ, ದೃಪದನೇ ಪಾಠ ಮಾಡ್ತಾನೆ ಏನ್ ಹೇಳ್ಬೇಕು ಅಂತ ಬ್ರಾಹ್ಮಣನಿಗೆ. ಆದ್ದರಿಂದ ನೀನು ದೂತನಾಗಿ ಹೋಗ್ತಾ ಇದ್ದಿ, ಅಂಬ್ಯಾಸಿ. ಮತ್ತೆ ಒಳ್ಳೆ ವಯಸ್ಸಾಗಿದೆ ನಿಮಗೆ. ಈಗಲೇ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಬರ್ತಾನೆ, ಪುಷ್ಯ ಯೋಗ, ಒಳ್ಳೆ ವಿಜಯವನ್ನ ತಂದು ಕೊಡತಕ್ಕಂತಹ ಯೋಗ ಮುಹೂರ್ತ. ಅದಕ್ಕಾಗಿ ಧರ್ಮರಾಜನ ಕಾರ್ಯಸಿದ್ಧಿಗಾಗಿ ನೀವು ಕೌರವರ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳಿ ದೃಪದ ಅಲ್ಲಿ ಹೋಗಿ ಏನ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟ ಮೇಲೆ, ಆ ಒಳ್ಳೆಯ ನೋಡಿ, ವೃತ್ತ ಸಂಪನ್ನ, ಒಳ್ಳೆ ವೃತ್ತ, ಒಳ್ಳೆ ನಡತೆ, ಒಳ್ಳೆ ಕ್ಯಾರೆಕ್ಟರ್ ಇಂದ ಕೂಡಿದ್ದಂತಹ ಆ ಬ್ರಾಹ್ಮಣ ಪುರೋಹಿತ ಹಸ್ತಿನಾವತಿಗೆ ಹೊರಟ. ಇದೇ ಸಂದರ್ಭದಲ್ಲೇ ಏನಾಗಿದೆ, ಚೆನ್ನಾಗಿದೆ. ಪುರೋಹಿತಂತೆ ಪ್ರಸ್ಥಾಪ್ಯ ನಗರಂ ನಾಗಸಾಕ್ವಯಂ ದೂತಾನ್ ಪ್ರಸ್ಥಾಪಯಾಮಾಸು ಪಾರ್ಥಿವೇಭ್ಯಸ್ತತಸ್ತತಃ ಪ್ರಸ್ಥಾಪ್ಯ ದೂತಾನನ್ಯತ್ರ ದ್ವಾರಕಾಂ ಪುರುಷರ್ಷಭಃ ಸ್ವಯಂ ಜಗಾಮ ಕೌರವ್ಯಃ ಕುಂತಿ ಪುತ್ರೋ ಧನಂಜಯ ಗತೆ ದ್ವಾರವತೀಂ ಕೃಷ್ಣೇ ಬಲದೇವೇ ಚ ಮಾಧವೇ ಸಹ ವೃಷ್ಣ್ಯಂಧಕೈಃ ಸರ್ವೈಃ ಭೋಜೈಶ್ಚ ಶತಶಸ್ತದಾ ಸರ್ವಮಾಗಮಯಾಮಾಸ ಪಾಂಡವಾನಾಂ ವಿಚೇಷ್ಟಿತಂ ಧೃತರಾಷ್ಟ್ರಾತ್ಮಜೋ ರಾಜಾ ಗೂಢೈಃ ಪ್रणिहितैश्चरैः सश्रुत्वा माधवं यान्तं सदश्वैरनिलोपमैः बलेन नातिमहता द्वारकामभ्ययात् पुरीं तमेव दिवसं चापि कौन्तेयः पाण्डुनन्दनः आनर्तनगरीं रम्यां जगामाशु धनञ्जयः तौ यात्वा पुरुषव्याघ्रौ पार्ष्णेयमभिजग्मतुः सुप्तं महति पर्यङ्के परार्ध्यास्तरणास्तृते दुर्योधनस्तु प्रथमं वासुदेवमुपाश्रयत् उच्छीर्षतश्च कृष्णस्य निशसादवरासने ततः किरीटी तस्यानुप्रविवेश महामनाः पश्चार्धेन स कृष्णस्य प्रक्वोतिष्ठत्कृताञ्जलिः.
प्रतिबुद्धः सवार्ष्णेयो ददर्शाग्रे किरीटिनम् पश्चाद्दुर्योधनं शौरिरपश्यदमितद्युतिः सतयो स्वागतं पृष्ट्वा यथार्कं प्रतिपूज्यतौ पप्रच्छतौ महाबाहो किङ्कार्यं यवयोरिति ततो दुर्योधनः कृष्णमिदं वचनमब्रवीत् विग्रहेऽस्मिन् भवान् साख्यं मम दातुमिगार्कसि समं हि भवतः सख्यं मयि चैवार्जुनेऽपि च तथा सम्बन्धकं तुल्यमस्माकं त्वयि माधव अहं चाभिगतः पूर्वं त्वामद्य मधुसूदन पूर्वं चाभिगताः सन्तो भजन्ते पूर्वसारिणः पञ्चापि पुरुषव्याघ्र सत्तमोऽसि सतामपि सततं सम्मतो लोके सद्वृत्तम् अनुपालय धार्तराष्ट्रस्य तद्वाक्यं श्रुत्वा मरवरोत्तमः पुरुषोत्तमस्त्विदं वाक्यं दुर्योधनम् अभाषत भवानभिगतः पूर्वमत्र मे नास्ति संशयः मया तु दृष्टः प्रथमं कुन्तीपुत्रो धनञ्जयः तव पूर्वाभिगमनात् पूर्वं चाप्यस्य दर्शनात् साहाय्यमुभयोरेव करिष्यामि सुयोधन प्रवारणं च बालानां पूर्वं कार्यमिति श्रुतिः तस्मात् प्रवारणं पूर्वमर्हः पार्थो धनञ्जयः मत्संहरणतुल्यानां गोपानामर्बुदं महत् नारायणाः इति ख्याताः सर्वे सङ्ग्रामयोधिनः ते त्वायुधि दुराधर्षाः भवन्त्येकस्य सैनिकाः अयुध्यमानः सङ्ग्रामे न्यस्तशस्त्रोऽहमेकतः आभ्यामन्यतरं पार्थ यत्ते कृत्यतरं मतं तं वृणीतात् भवानग्रे प्रवार्यस्त्वं हि धर्मतः एतद्विदित्वा कौन्तेय विचारित पुनः पुनः तान्वा वरयसा काये मां साचिव्येथ वा पुनः एवमुक्तस्तु कृष्णेन कुन्तीपुत्रो धनञ्जयः अयुध्यमानं सङ्ग्रामे वरयामास केशवम् नारायणममित्रघ्नं कामाज्जातमयं दृशु दुर्योधनस्तु तत्सैन्यं सर्वमावरयत्तदा सहस्राणां सहस्रं तु योधानां प्राप्य भारत कृष्णं चापहृतं ज्ञात्वा सम्प्राप्य परमां मुदम् दुर्योधनस्तु तत्सैन्यं सर्वमादाय पार्थिवः ततोऽभ्ययात् भीमबलो रोहिणेयं महाबलं सर्वं चागमने हेतुं स तस्मै सन्न्यवेदयत् प्रत्युवाच ततः शौरिर्धार्तराष्ट्रमिदं वचः विदितं ते नरव्याघ्र सर्वं भवितुमर्हति यन्मयोक्तं विराटस्य पुरा वैवाहिके तदा निगृह्योक्तो हृषीकेशस्त्वदर्थं कुरु नन्दन त्वया सम्बन्धकं तुल्यमिति राजन् पुनः पुनः न च तद्वाक्यमुक्तं वै केशवः प्रत्यपद्यत न चाहमुत्सहे कृष्णं विना स्थातुमपि क्षणम् नाहं सहायः पार्थस्य नापि दुर्योधनस्य वै इति मे निश्चिता बुद्धिर्वासुदेवम् अवेक्ष्यः जातोऽसि भारते वंशे सर्वपार्थिवपूजिते गच्छ युध्यस्वधर्मेण क्षात्रेण पुरुषर्षभ इत्येवमुक्तस्तु तदा परिष्वज्य हलायुधम् कृष्णं चापहृतं ज्ञात्वा युद्धान्मेने जितं जयम् सोऽभ्ययात् कृतवर्माणं धृतराष्ट्रसुतो नृपः कृतवर्मा ददौ सेनामक्षोहिणीं तदा सतेन सर्वसैन्येन भीमेन कुरुनन्दनः वृतः प्रतिययो हृष्टः सुहृदः सम्प्रहर्षयन् ततः पीताम्बरधरो जगत्स्रष्टा जनार्दनः गते दुर्योधने कृष्णः किरीटिनमथाब्रवीत् अयुध्यमानः कां बुद्धिमास्थायाहं वृतस्त्वया भवान् समर्थस्तान् सर्वान् निहन्तुं नात्र संशयः निहन्तुमहमप्येकः समर्थः पुरुषर्षभ भवांश्च कीर्तिमान् लोके तद्यशस्त्वां गमिष्यति यशसां चाहमप्यर्थी तस्मादपि मया वृतः सारथ्यं तु त्वया कार्यमिति मे मानसं सदा चिररात्रेप्सितं कामं तद्भवान् कर्तुमर्हसि उपपन्नमिदं पार्थ यत् स्पर्धेथा मया सह
ಸಾರಥ್ಯಂತೆ ಕರಿಷ್ಯಾಮಿ ಕಾಮಃ ಸಂಪದ್ಯತಾಂತವ ಏವಂ ಪ್ರಮುದಿತಃ ಪಾರ್ಥಃ ಕೃಷ್ಣೇನ ಸಹಿತಸ್ತದಾ ವೃತೋ ದಶಾರ್ಹ ಪ್ರವರೈಃ ಪುನರಾಯಾತ್ ಯುಧಿಷ್ಠಿರಂ. ಈ ಇಡೀ ಅಧ್ಯಾಯ ವಿಚಿತ್ರವಾದ ಒಂದು ಪ್ರಕರಣವನ್ನ ತೋರಿಸ್ತಾ ಇದೆ ನಮಗೆ. ಏನದು ಪ್ರಕರಣ? ಬ್ರಾಹ್ಮಣ ಅಲ್ಲಿ ಹೋದ ಅಂತ ಹೇಳ್ಬಿಟ್ರು. ಬ್ರಾಹ್ಮಣ ಹೋದ. ಸರಿ, ಹೋದ ಬ್ರಾಹ್ಮಣ ಏನ್ ಮಾತಾಡ್ದ? ನಮ್ಗದು ಗೊತ್ತಾಗೋದೇ ಇಲ್ಲ. ಇನ್ನು ಮುಂದಕ್ಕೆ ನೋಡ್ಕೊಂಡಾಗ ಶಲ್ಯನನ್ನ ಮೋಸ ಮಾಡಿ ಕರೆಯೋದು, ಕೃಷ್ಣನನ್ನ ಸಹಾಯ ಕೇಳಲಿಕ್ಕಾಗಿ ಇವರಿಬ್ರು ಒಟ್ಟಿಗೆ ಎಲ್ಲಿ ಹೋಗೋದು, ದುರ್ಯೋಧನ ಮತ್ತು ಅರ್ಜುನ ಇಬ್ರು ದ್ವಾರಾವತಿಗೆ ಹೋಗೋದು, ಇದೆಲ್ಲವನ್ನು ಕೂಡ ಕಥೆ ಕೇಳ್ತೀವಿ ಭಾರತದಲ್ಲಿ. ಆದ್ರೆ ಈ ಬ್ರಾಹ್ಮಣ ಹೋಗಿ ಏನು ಮಾತಾಡ್ದ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಆಚಾರ್ಯರು ಹೇಳ್ತಾರೆ. ಆ ಬ್ರಾಹ್ಮಣ ಹೋದ, ಹೋಗಿ ಏನ್ ಮಾಡ್ದ? ಕೃಷ್ಣದೇವರ ಆದೇಶ, ದೃಪದನ ಮಾತಿನಂತೆ ಸಂಧಿಗಾಗಿ ಹೋದ ಆ ಬ್ರಾಹ್ಮಣ. ಹೇಳ್ದ ಇದೆಲ್ಲ ನಿರ್ಣಯದಲ್ಲಿ ಬರುವಂತ ಮಾತು. ಧರ್ಮರಾಜನ್ ಜೊತೆಯಲ್ಲಿ ವಿರೋಧ ಮಾಡ್ಕೋಬಿಡಪ್ಪ, ಒಳ್ಳೇದಲ್ಲ. ಯಾಕೆ? ಧರ್ಮರಾಜನಿಗೆ ಸಹಾಯ ಮಾಡತಕ್ಕಂತಹ ಯೋಧರು ಭೀಮಾರ್ಜುನರು, ಅವರಿಗೆ ನೇತಾ, ಅವರನ್ನು ನಡೆಸ್ತಕ್ಕಂಥವನು, ಮುಂದೆ ನಡೆಸುವ ಮಾರ್ಗದರ್ಶಕ ಶ್ರೀಕೃಷ್ಣ. ಆದ್ದರಿಂದ ದೊಡ್ಡವರ ಬಲಶಾಲಿಗಳ ವಿರೋಧವನ್ನ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ ಕೇಳಿದ್ದಿ, ಜರಾಸಂಧನೆ ಮೊದಲಾದ ರಾಜರುಗಳನ್ನ ಭೀಮ ಕೊಂದದ್ದು ನಿನಗ್ ಗೊತ್ತಿದ್ದಿ. ರುದ್ರದೇವರ ವರ ಸಾಯೋದೇ ಇಲ್ಲ, ನೀವು ಸಾಯಬಾರ್ದು ಅಂತ ರುದ್ರದೇವರ ವರ. 3 ಕೋಟಿ ಜನ ರಾಕ್ಷಸುರುಗಳು ನೋಡಿ, ರಾಕ್ಷಸಾಧಿಪಾಹ, ದೊಡ್ಡ ರಾಕ್ಷಸರವರಲ್ಲ. ಎಷ್ಟು ಜನ? 3 ಕೋಟಿ ಜನ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಬರತಕ್ಕ ಎಲ್ಲರಿಗೂ ವಿಘ್ನವನ್ನ ಉಂಟು ಮಾಡ್ತಿದ್ರು. ಸರ್ವತೀರ್ಥಾನ್ಯಾಚ್ಛಾದ್ಯ ಸಂಸ್ಥಿತ. ಇಂತಹ ಒಂದು ಪುಣ್ಯತೀರ್ಥಕ್ಕೆ ಹೋಗಿ ಈಸಿಯಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಅಂತ ಯಾವ ಜನಗಳಿಗೂ ಇಲ್ಲ. ಅಷ್ಟು ಇಡೀ ತೀರ್ಥಕ್ಷೇತ್ರಗಳನ್ನೆಲ್ಲವನ್ನ ಆಕ್ರಮಿಸಿಕೊಂಡು ಕೂತಿದ್ರು. ಅವರಲ್ಲಿ ಎಲ್ಲರನ್ನ ಸಂಹಾರ ಮಾಡಿಬಿಟ್ಟ ಕೃಷ್ಣ. ಆದ್ದರಿಂದಲೇ ತಥೋಹಿ ಸರ್ವತೀರ್ಥಾನಿ ಗಮ್ಯಾನ್ಯಾಸಂ ನೃಣಾಂಕ್ಷಿತವು. ಆ 3 ಕೋಟಿ ಜನ ರುದ್ರದೇವರ ವರದರ್ಪಿತರಾದ ದೈತ್ಯರನ್ನ ಕೊಂದದ್ದಕ್ಕೆ ಈಗ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಅನಾಯಾಸವಾಗಿ ಮನುಷ್ಯರಿಗೆ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಯಾರ್ಯಾರು ತೀರ್ಥಯಾತ್ರೆ ಮಾಡ್ತಾರೆ ಬದರಿಯಾದಿ ಕ್ಷೇತ್ರಗಳಿಗೆ, ಅವರೆಲ್ಲರೂ ಕೂಡ ಭೀಮಸೇನ ದೇವರಿಗೆ ಋಣಿಗಳಾಗಿರ್ಬೇಕು. ಜಟಾಸುರ ಶರ್ವಾಣಿ ವರ ಸಂಶ್ರಯ, ಅವನು ಪಾರ್ವತೀ ದೇವಿಯ ವರ. ಬ್ರಾಹ್ಮಣರ ವೇಷ ಹಾಕೊಂಡು ಪಾಂಡವರನ್ನು ಮೋಸ ಮಾಡ್ತಿದ್ದ, ಗೊತ್ತಲ್ಲ. ಬ್ರಾಹ್ಮಣನನ್ನ ಕೊಲ್ಲೋದಲ್ಲ, ಬ್ರಾಹ್ಮಣನ ವೇಷ ಹಾಕೊಂಡವನನ್ನು ಕೊಲ್ಲೋದಿಲ್ಲ ಅಂತ ಬಿಟ್ಟಿದ್ದ ಭೀಮ. ಯಾವಾಗ ಒಂದ್ ದಿವಸ ದ್ರೌಪದಿಯನ್ನು ತಗೊಂಡು ಹೋಗ್ಬಿಟ್ಟ, ಮುಗಿಸಾಕ್ಬಿಟ್ಟ ಅವನನ್ನ. ಆದ್ದರಿಂದ ಇಂತಹ ಭೀಮನಿಗೆ ನಿನ್ನ ಮಕ್ಕಳನ್ನು ಕೊಲ್ಲೋದು ಕಷ್ಟವೇನಯ್ಯ? ಅರ್ಜುನ ನಿವಾತಕ ವಿಚಾರಗಳನ್ನ ಮುಗಿಸಿದ ಕಥೆ ನೀನು ಕೇಳಿದ್ದಿ. ಕೃಷ್ಣನ ಬಲ ಏನು ಅಂತ ನಿಂಗೊತ್ತು. ಬ್ರಹ್ಮರುದ್ರೇಂದ್ರಾದಿ ಮೊದಲಾದ ಸಕಲ ಜೀವಜಡಾತ್ಮಕವಾದ ಸಮಸ್ತ ಪ್ರಪಂಚವೂ ಭಗವಂತನ ಕಂಟ್ರೋಲ್ನಲ್ಲಿದೆ. ಅಂತಹ ಕೃಷ್ಣನ ಕಂಟ್ರೋಲ್ನಲ್ಲಿ ಭೀಮಾರ್ಜುನರಿದ್ದಾರೆ. ಅಂತಹ ಭೀಮಾರ್ಜುನರು ಧರ್ಮರಾಜನಿಗೆ ಸಹಾಯ. ಯುದ್ಧ ಮಾಡಬಹುದಾ? ಯುದ್ಧ ಮಾಡಿ ಗೆಲ್ಬಹುದಾ? ಬೇಡ. ಧರ್ಮರಾಜನಿಗೆ ಸಂಬಂಧಪಟ್ಟ ಸಂಪತ್ತನ್ನ ಕೊಟ್ಟು ಬಿಡು. ಎಷ್ಟೇ ಹೇಳಿದ್ರು ಕೂಡ ಅವನ ಮಾತು ಕೇಳಲಿಲ್ವಂತೆ. ವೈಭವ ನೋಡಿ ಹಾಗಿದೆ. ಅವನು ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಯಾರೊಬ್ರೂ ಇವನ ಮಾತನ್ನ ಕೇಳಲಿಲ್ಲ. ಕೇಳಬೇಕು ಅನ್ನೋ ಭಾವನೆ ಇಲ್ಲ. ಯಾರ ಮಾತು ಕೇಳಬೇಕು? ಹಿತವಾದ ಬುದ್ಧಿಯನ್ನ ಉಪದೇಶ ಮಾಡುವಂತಹ ಈ ಬ್ರಾಹ್ಮಣನ ಮಾತನ್ನ ಕೇಳುವ ಬುದ್ಧಿ ಧೃತರಾಷ್ಟ್ರನಿಗೆ ಭಗವಂತ ಕೊಡ್ಲಿಲ್ಲ.
ಇದೇ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಇದು ಚೆನ್ನಾಗಿದೆ. ಈ ದುರ್ಯೋಧನ ಇನ್ ಎಷ್ಟು ತಲೆಯನ್ನ ಉಪಯೋಗ ಮಾಡಿದಂತಹ ವ್ಯಕ್ತಿ ಅದ್ ನೋಡ್ಬೇಕು. ಅವನ್ ನೋಡಿ ಹೇಗಿದ್ದಾನೆ. ಯಾವಾಗ ಪುರೋಹಿತರನ್ನ ಕಳಿಸಿ ವಿದುರ, ವಿರಾಟ, ದೃಪದ ಮೊದಲಾದಂಥವ್ರು ಹಸ್ತಿನಪುರಕ್ಕೆ ಬ್ರಾಹ್ಮಣನನ್ನು ಕರೆಸಿ ತಮ್ಮ ದೂತರನ್ನ ಬೇರೆ ಬೇರೆ ನೆನ್ನೆ ಹೇಳಿದ್ನಲ್ಲ ರಾಜರು ಯಾರು ಅಂತ, ಆ ಎಲ್ಲ ರಾಜರ ಹತ್ರ ಕಳಿಸ್ಬಿಟ್ರು. ಇದೇ ಸಂದರ್ಭದಲ್ಲೇ ಅರ್ಜುನ ಬೇರೆ ರಾಜರ ಕಡೆಗೆ ದೂತರನ್ನ ಕಳಿಸ್ದ. ದ್ವಾರಕೆಗೆ ಇವನೇ ಹೋದ. ಮಧುವಂಶದಲ್ಲಿ ಹುಟ್ಟಿದ ಇಬ್ಬರು ಮಾಧವರು. ಯಾರಿಬ್ಬರು ಮಾಧವರು? ಕೃಷ್ಣ ಬಲದೇವ ಇಬ್ಬರೂ ಮಾಧವರು ಅಲ್ಲಿ ಹೋದ್ರು. ಅವರೆಲ್ಲ ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಇದ್ದ ಹಾಗೆ ಇವನು ಹೊರಟ. ಧನಂಜಯ ಅರ್ಜುನ ದ್ವಾರಕೆಗೆ ಅವನೇ ಹೋದ. ಆ ಹೋಗುವಾಗ ನೋಡಿ ದುರ್ಯೋಧನನ್ಗೆ ಹೇಗಿದೆ, ಎಲ್ಲಾ ಕಡೆಯಿಂದ ಸೀಕ್ರೆಟ್ ಏಜೆಂಟ್ಗಳನ್ನು ನೇಮಕ ಮಾಡಿದ್ದ, ಗೂಢಚಾರರನ್ನು. ಏನಾಗತ್ತೆ ವಿರಾಟ ರಾಜ್ಯದಲ್ಲಿ, ಏನು ಮಾತಾಡ್ತಾರೆ ಉಪಪ್ಲಾಭ್ಯದಲ್ಲಿ, ಅವರ ನೆಕ್ಸ್ಟ್ ಮೂವ್ಸ್ ಏನು, ನನಗೆಲ್ಲ ಹೇಳ್ಬೇಕು ನೀನು ಅಂತ ಹೇಳಿದ್ದ. ಈಗ ನೋಡಿ ಎಲ್ಲ ಗೊತ್ತಾಗೋಯ್ತು. ಅಲ್ಲಿ ನೋಡಿ ಆ ಸೀಕ್ರೆಟ್ ಏಜೆಂಟ್ಗಳು ಯಾವ ವೇಷ ಹಾಕೊಂಡು ಬಂದಿದ್ರು, ಅದ್ ಯಾವ ರೂಪದಲ್ಲಿ ಬಂದಿದ್ರು ದೇವ್ರಿಗೆ ಗೊತ್ತಾಗೋಯ್ತು ಅವ್ರಿಗೆ. ನೇರ ಬಂದ್ ಅರ್ಜುನಂಗೆ ಇವನ್ಗೆ ದುರ್ಯೋಧನಂಗೆ ಹೇಳ, ನೋಡಪ್ಪ ದುರ್ಯೋಧನ ಪಾಂಡವರಿಗೆ ಆದೇಶ ಮಾಡಿದ ಕೃಷ್ಣ ನೇರವಾಗಿ ದ್ವಾರಾವತಿಗೆ ಹೋದ. ಬೇರೆ ಬೇರೆ ರಾಜರುಗಳಿಗೆ ದೂತರನ್ನ ಕಳಿಸ್ಕೊಟ್ಟಿದ್ದಾರೆ. ಅರ್ಜುನನು ಕೃಷ್ಣನಿಗೋಸ್ಕರವಾಗಿ ದ್ವಾರಕೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ ಹಾಗೆ ಇವನು ದ್ವಾರಕೆಗೆ ಹೊರಟು ಬಿಟ್ಟ. ಅವತ್ತೇ ಯಾವತ್ತು ದ್ವಾರಕೆಗೆ ದುರ್ಯೋಧನ ಬಂದ ಅವತ್ತಿನ ದಿವಸಾನೇ ಅರ್ಜುನನು ಬಂದ. ಅವರಿಬ್ಬರು ಕೃಷ್ಣದೇವರ ಹತ್ರ ಬಂದ್ರು. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಒಳ್ಳೆ ಹಾಸಿಗೆಯಲ್ಲಿ ಮಲಗಿದ್ದಾನೆ. ಪರಾರ್ಘ್ಯಾಸ್ತರಣಾಸ್ತೃತೆ, ಅದೇನು ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಅಷ್ಟು ಶ್ರೇಷ್ಠವಾದ ಹಾಸಿಗೆಯಲ್ಲಿ ಭಗವಂತ ಮಲಗಿದ್ದ. ವಾರ್ಷ್ಣೇಯ ಕೃಷ್ಣಿನಂದನ ಹತ್ರ ಬಂದ್ರು. ಈ ದುರ್ಯೋಧನ ಏನ್ ಮಾಡ್ಬಿಟ್ಟ, ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಫಸ್ಟ್ ಬಂದವನ್ ದುರ್ಯೋಧನ ಕೃಷ್ಣದೇವರ ಹತ್ರಕ್ಕೆ ಬಂದು ಕೃಷ್ಣನ ತಲೆ ಹತ್ತಿರದಲ್ಲಿ ಒಂದ್ ಚೇರ್ ಇತ್ತು, ಎತ್ತರದ ಆಸನ, ಅದ್ರಲ್ಲಿ ಕೂತ್ಕೊಂಡ್ಬಿಟ್ಟ. ಆಮೇಲೆ ಅರ್ಜುನ ಬಂದ. ಅವನೇನ್ ಮಾಡ್ದ, ಪಶ್ಚಾರ್ಧೇನ ಉಚ್ಛೀರ್ಷತಶ್ಚ ಅಂದ್ರೆ ಸೊಂಟದಿಂದ ಮೇಲ್ಭಾಗ ತಲೆ ಹತ್ತಿರದಲ್ಲಿ, ಪಶ್ಚಾರ್ಧ ಅಂದ್ರೆ ಸೊಂಟದಿಂದ ಕೆಳಗಿನ ಭಾಗ ಕಾಲು, ಕೃಷ್ಣದೇವರ ಪಾದಗಳ ಬಳಿಯಲ್ಲಿ ಕೈ ಮುಕ್ಕೊಂಡು ಕೃತಾಂಜಲಿ ಪ್ರಹ್ವಹ, ಸೊನ್ನಡು ಬಗ್ಗಿಸಿ ಒಳ್ಳೆ ವಿನೀತ ಭಾವದಿಂದ ಕೈ ಮುಗಿದು ನಿಂತ್ಕೊಂಡ. ಒಂದ್ ಸ್ವಲ್ಪ ಹೊತ್ತಿಬ್ರು ವೆಯ್ಟ್ ಮಾಡಿದ್ರು. ಕೃಷ್ಣಂಗೆ ಎಚ್ಚರ ಆಯ್ತು. ಎದ್ದವನೇ ಯಾರು ನೋಡ್ದ, ತಲೆ ಹತ್ತಿರದ ಇದ್ದ ದೊಡ್ಡ ಆಸನದಲ್ಲಿ ಕೂತ ದುರ್ಯೋಧನ ಅವನ ಕಣ್ಣಿಗೆ ಕಾಣ್ಲಿಲ್ಲ. ಅವನ ಕಣ್ಣಿಗೆ ಅವತ್ತು ಕಂಡದ್ಯಾರು? ಫಸ್ಟ್ ಕಂಡದ್ದು ಅರ್ಜುನ. ಆಮೇಲೆ ದುರ್ಯೋಧನ ನೋಡ್ದ. ಅವ್ರಿಗೆ ಭಯ, ಬನ್ರಪ್ಪ ತುಂಬಾ ಸಂತೋಷ ಆಯ್ತು, ಬನ್ನಿ ಒಟ್ಟಿಗೆ ಬಂದ್ ಅಣ್ಣ ತಮ್ಮಂದ್ರ ಒಟ್ಟಿಗೆ ಬಂದಿದ್ದೀರಿ, ಕೂತ್ಕೊಳ್ಳಿ, ನನ್ನ ಏನಾಗ್ಬೇಕು ನಿಮಗೆ, ಇಷ್ಟುದ್ದ ಮಾತು. ಆಗ ದುರ್ಯೋಧನ ಅಂದ, ನೋಡು ಕೃಷ್ಣ, ಯುದ್ಧ ಆಗೇ ಆಗತ್ತೆ ನಮ್ಮಿಬ್ರಿಗೂ. ಆ ಯುದ್ಧದಲ್ಲಿ ನನಗೆ ನೀನ್ ಸಹಾಯ ಮಾಡ್ಬೇಕು. ಯಾಕೆ ಅಂತಂದ್ರೆ ನೀನು ಅರ್ಜುನ ಹೇಗೋ ನಾನು ಹಾಗೆ, ಇಬ್ಬರ ಸಂಬಂಧವೂ ಸಮಾನ, ಸ್ನೇಹವೂ ಸಮಾನ. ಆದ್ದರಿಂದ ನಿಮಗೂ ಮತ್ತೆ ಅಂದ್ರೆ ನಿಮ್ಮ ವಂಶಕ್ಕೂ ನಮ್ಮ ವಂಶಕ್ಕೂ ಸಂಬಂಧ ಬೇರೆ ಇದೆ, ಮತ್ ನನಗೂ ನಿನಗೂ ಫ್ರೆಂಡ್ಶಿಪ್ ಬೇರೆ ಇದೆ. ಅರ್ಜುನನ್ ಹೇಗೆ ನೀನು ನೋಡ್ತೀಯೋ ನನ್ನನ್ನು ಹಾಗೆ ನೋಡ್ತಿ. ಆದ್ದರಿಂದ ಇಬ್ಬರು ಸಮಾನರು ಇದ್ದಾಗ ಯಾರು ಫಸ್ಟ್ ಕಮ್ಸ್ ಫಸ್ಟ್, ಯಾರು ಫಸ್ಟ್ ಬರ್ತಾರೆ ಅವರಿಗೆ ಫಸ್ಟ್ ಮರ್ಯಾದೆ ಮಾಡಬೇಕಾದ ಧರ್ಮ. ಆದ್ದರಿಂದ ಇವತ್ತು ಫಸ್ಟ್ ಬಂದದ್ಯಾರು? ನಾನು. ಆದ್ದರಿಂದ ಮೊದಲು ಬಂದ ನನಗೆ ನೀನ್ ಸಹಾಯ ಮಾಡಬೇಕು. ಎಂಥ ಮಾತು ನೋಡಿ, ನಾನ್ ಮೊದಲು ಬಂದಿದ್ದೀನಲ್ಲಪ್ಪ, ನಂಗ್ ಸಹಾಯ ಮಾಡಬೇಕು. ಇದು ಸಜ್ಜನರ ಧರ್ಮ. ಆದ್ದರಿಂದ ನೀನು ಸಜ್ಜನರಲ್ಲೇ ತುಂಬಾ ಶ್ರೇಷ್ಠ ಅಂತ ಲೋಕದಲ್ಲಿ ಪ್ರಸಿದ್ಧನಾಗಿದ್ದು.
ಹಾಗೆ ಮಾಡ್ಬೇಕು ನೀನು ಅಂತ ಹೇಳಿದ್ದಕ್ಕೆ ಅಮರವರೋತ್ತಮ ದೇವಾಧಿದೇವ ದೇವೋತ್ತಮನಾಗಿರತಕ್ಕ ಶ್ರೀಕೃಷ್ಣ, ಇದೆಲ್ಲ ಸರ್ವೋತ್ತಮತ್ವವನ್ನು ನಿರೂಪಣೆ ಮಾಡತಕ್ಕ ಶಬ್ದಗಳು. ಅಮರರು ಅಂದ್ರೆ ಇಂದ್ರಾದಿ ದೇವತೆಗಳು, ಅಮರವರರು ಅಂತಂದ್ರೆ ರುದ್ರಾದಿ ದೇವತೆಗಳು, ಅವರಿಗೂ ಉತ್ತಮನಾದವನು ಕೃಷ್ಣ ಅಂತ ಅರ್ಥ. ಆದ್ದರಿಂದ ಕೃಷ್ಣ ಪುರುಷೋತ್ತಮನಾಗಿರತಕ್ಕಂತಹ ಕೃಷ್ಣ ದುರ್ಯೋಧನನ ಮಾತನ್ನು ಕೇಳಿ ಅವನಿಗೆ ಹೇಳ್ತಾನೆ, ಅಪ್ಪ ಮೊದಲು ಬಂದದ್ ನೀನೇ ಕಣಯ್ಯ, ನಂಗೆ ಡೌಟೇ ಇಲ್ಲ. ಆದ್ರೆ ನಾನು ನೋಡಿದ್ಯಾರನ್ನ? ಅರ್ಜುನನ್ನ. ಆದ್ದರಿಂದ ನೀನು ಫಸ್ಟ್ ಬಂದಿದ್ದಿ, ನಿಂಗ್ ಸಹಾಯ ಮಾಡಬೇಕು. ನಾನ್ ಅರ್ಜುನನ್ನ ಫಸ್ಟ್ ನೋಡಿದ್ದೇನೆ, ಅವನಿಗೂ ಸಹಾಯ ಮಾಡಬೇಕು. ಆದ್ದರಿಂದ ಇಬ್ಬರಿಗೂ ಅವಕಾಶ ಇದೆ. ಆದ್ದರಿಂದ ವಯಸ್ಸಿನಲ್ಲಿ ಚಿಕ್ಕವರು ಯಾರಿದ್ದಾರೆ, ಬಾಲಕರು ಯಾರಿದ್ದಾರೆ, ಅವರಿಗೆ ಮೊದಲು ಕೊಟ್ಟುಬಿಟ್ಟು ಆಮೇಲೆ ದೊಡ್ಡವ್ರಿಗೆ ಕೊಡಬೇಕು ಅಂತ ಶಾಸ್ತ್ರ. ಆದ್ದರಿಂದ ನಿನಗಿಂತ ವಯಸ್ಸಲ್ಲಿ ಚಿಕ್ಕೋನ್ ಅರ್ಜುನ, ಮೊದಲು ಅವನಿಗೆ ಹೇಳ್ಬಿಡ್ತೇನೆ, ಒಂದು ಫಸ್ಟ್ ಚಾನ್ಸ್ ಅವನಿಗೆ ಕೊಡೋಣ, ಆಮೇಲೆ ನಿನಗೆ. ನೋಡಪ್ಪ, ಅರ್ಬುದ ಸೈನ್ಯ ನನ್ನದ್ದಿದೆ, 10 ಲಕ್ಷ ಗೋಪಾಲಕರ ಸೈನ್ಯ. ಇದ್ರ ಬಗ್ಗೆ ನಿರ್ಣಯದಲ್ಲಿ ಆಚಾರ್ಯ ಏನ್ ಹೇಳ್ತಾರೆ ಅಂತ ಈ ಅಧ್ಯಾಯದ ಚಿಂತನೆ ಮುಗಿಸಿ ನೋಡೋಣ ನಾವು. ನೋಡಪ್ಪ, ಒಂದು ಅರ್ಬುದ ಅಂತಂದ್ರೆ ಅಲ್ಲಿ ಹೇಳಿದ್ದೇನೆಷ್ಟು? ಗೋಪಾನಾಂ ಅರ್ಬುದಂ ಮಹತ್ ಬಂತು. 10 ಲಕ್ಷ ಗೋಪಾಲಕರ ಸೈನ್ಯ, ಅದಕ್ಕೆ ನಾರಾಯಣ ಅಂತ ಕರೀತಾರೆ. ಆ ಇಡೀ ಸೈನ್ಯಕ್ಕೆ ನಾರಾಯಣ ಅಂತ ಹೆಸರು. ಆ 10 ಲಕ್ಷ ಜನದಲ್ಲಿ ವಿಭಾಗ ಇಲ್ಲ, ಒಂದೇ ಪಾರ್ಟಿಗೆ ಟೋಟಲ್ ಸಪೋರ್ಟ್ ಅವರು. ಇನ್ನೊಂದು ಕಡೆ ನಾನು ಯುದ್ಧವೇ ಮಾಡಲ್ಲ, ನನ್ನ ಕೈಯಲ್ಲಿ ನಾನು ಆಯುಧವನ್ನೇ ಹಿಡಿಯೋದಿಲ್ಲ, ಆಯುಧವನ್ನ ಮುಟ್ಟದೆ ಯುದ್ಧವನ್ನ ಮಾಡದೇ ಇರತಕ್ಕಂತಹ ನಾನು ಒಂದು ಕಡೆಯಲ್ಲಿ, 10 ಲಕ್ಷ ಗೋಪರ ನಾರಾಯಣ ಸೈನ್ಯ ಒಂದು ಕಡೆಯಲ್ಲಿ. ಆದ್ದರಿಂದ ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದ್ರಿಂದ ಕೆಲಸ ಆಗತ್ತೆ ಅನ್ಕೊಳ್ತೀಯೋ ಅದು. ಯಾಕೆ? ನಾನು ಫಸ್ಟ್ ನಿನ್ನನ್ನು ನೋಡಿದ್ದೇನೆ, ಬಂದ ಇಬ್ಬರಲ್ಲಿ ಚಿಕ್ಕವನ್ ನೀನೇ, ಆದ್ದರಿಂದ ನಿನಗೆ ಪ್ರೀತಿ ಪಡಿಸ್ಬೇಕಾದ್ದು ನನ್ ಕರ್ತವ್ಯ. ಆದ್ದರಿಂದ ನಿಂಗೆ ಹೇಳ್ತಾ ಇದ್ದೆ, ಏನು ಬೇಕು? ಒಂದ ಸೈನ್ಯ, ನಾರಾಯಣ ಸೈನ್ಯ, ಇಲ್ಲ ನಾನು ಸಾಚಿವ್ಯ ಮಂತ್ರಿಯಾಗಿ ನಾನಿರ್ತೇನೆ, ಯುದ್ಧ ನಾನು ಮಾಡೋದೇ ಇಲ್ಲ, ನಾನು ಆಯುಧವನ್ನ ತರೋನೇ ಅಲ್ಲ. ಆಲೋಚನೆ ಮಾಡು ಅಂತ ಹೇಳ್ತಾ ಇದ್ದ ಹಾಗೆ ಧರ್ಮರಾಜ ಅಂದ ಮಾತೇ ಇಲ್ಲ ಅದರಲ್ಲಿ. ಎಂಥ ಮಾತು ನೋಡ, ಯಾರನ್ನ ವರ್ಣ ಮಾಡ್ಕೊಂಡ ಅವನು? ಕೇಶವಂ ಬ್ರಹ್ಮರುದ್ರ ನಿಯಾಮಕನಾದ ನಾರಾಯಣಂ, ಸರ್ವೋತ್ತಮನಾದ ಅಮಿತ್ರಘ್ನಂ, ಶತ್ರು ನಾಶಕನಾದ, ಅಜಂ ಹುಟ್ಟೇ ಇಲ್ಲದ, ದೃಶು ಕಾಮಾಜಾತಂ ಮನುಷ್ಯರಲ್ಲಿ ತನ್ನ ಇಚ್ಛೆಯಿಂದ ಅವತಾರ ಮಾಡಿದ ಕೃಷ್ಣದೇವರನ್ನ ಸ್ವೀಕಾರ ಮಾಡಿ. ನೋಡಿ, ಕೃಷ್ಣದೇವರನ್ನ ತಗೊಂಡ ಅರ್ಜುನ, ಅದು ಕಥೆ. ಎಂತಹ ಕೃಷ್ಣದೇವರನ್ನ ತಗೊಂಡ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾರಾಯಣ ಅಂತಂದ್ರು, ಕೇಶವ ಅಂದ್ರು, ಶತ್ರುನಾಶಕ ಅಂತಂದ್ರು, ಅಜ ಅಂತಂದ್ರು, ಸ್ವೈಚ್ಛೆಯಿಂದ ಲೋಕದಲ್ಲಿ ಅವತಾರ ಮಾಡಿದವನು ಅಂತ 5 ವಿಶೇಷಣಗಳನ್ನ ಕೊಟ್ಟರು ಕೃಷ್ಣದೇವರ ಬಗ್ಗೆ. ಗೊತ್ತಿದೆ ಅವನಿಗೆ. ಇದು ವೇದಾರ್ಥ ಚಿಂತನೆ. ನೋಡಿದ ಕಡೆಯಲ್ಲೆಲ್ಲ 5 ಪಾಂತಂವಾಗಿ ದಗುಂ ಸರ್ವಂ ಅಂತ. ಜಗತ್ತಲ್ಲೆಲ್ಲ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಮುಚ್ಚಿ ಹೋಗಿದೆ. ಇಲ್ಲಿ ನಾರಾಯಣ ಅಂತ ಒಂದಾಯ್ತು, ಕೇಶವ ಮೊದಲಾದಾಯ ನಾಮಗಳನ್ನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪರವಾಗಿ ಅಮಿತ್ರಘ್ನ ಅನ್ನೋದ್ರಿಂದ ಸಂಕರ್ಷಣ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಜ ಅಂದ್ರೆ ಮೋಕ್ಷವನ್ನ ಕೊಡತಕ್ಕಂಥ, ಹುಟ್ಟಿಲ್ಲದಂತೆ ಮಾಡ್ತಾನೆ, ಆದ್ದರಿಂದ ವಾಸುದೇವ, ಮೋಕ್ಷಪ್ರದ ವಾಸುದೇವ ಅಂತ ಅರ್ಥ ಮಾಡ್ಕೊಳ್ಳಿ. ಹೀಗೆಲ್ಲ ಮಾಡ್ಕೋಬಹುದು ನಾವು ಅದನ್ನ. ಆ ರೀತಿ ಮಹಾಭಾರತ ನೋಡ್ತಾ ಹೋದ್ರೆ ನಾನು ಇನ್ನೊಂದು ಜನ್ಮದಲ್ಲಿ ಮತ್ತೆ ಹುಟ್ಟಿ ಪಾಠ ಮಾಡ್ಬೇಕಾಗತ್ತೆ, ಅಷ್ಟು ವಿಸ್ತೃತವಾದ ಚಿಂತನೆ. ಕೃಷ್ಣನನ್ನೇ ಬೇಕು ಅಂತ ಅರ್ಜುನ ಸ್ವೀಕಾರ ಮಾಡ್ಕೊಂಡಾಗ ಇವನು ನನಗೆ 10 ಲಕ್ಷ ಸೈನ್ಯ ಇರ್ಲಿ ಅಂತ ತಗೊಂಡ್ಬಿಟ್ಟ. ಸಹಸ್ರಾಣಾಂ ಸಹಸ್ರಂ ಅಂದ್ರಿಲ್ಲಿ 1000ದ 1000
ಸಾವಿರ ಅಂದ್ರೆ 1,00,000 ಆಗೋಗುತ್ತೆ. ಅಲ್ಲಿ 10,00,000 ಅಂತ ಈಗಿನ್ನು ಅಂದ್ರು, ಸಾವಿರ ಅಂತ ಹೇಳ್ತಾ ಇದ್ದಾರಲ್ಲ, ಏನ್ರಿ ಅರ್ಥ ಇದು? ಕಷ್ಟ ಇದೆ ಅಲ್ಲಿ. ಅರ್ಬುದ ಅಂತ 10,00,000 ಅಂತ ಹೇಳಿದ್ದಾರೆ, ಆದ್ದರಿಂದ ಲಕ್ಷಾಂತರ ಸೈನ್ಯ ಅಂತ. ನಾನು ಕೃಷ್ಣದೇವರಿಗೆ ಮೋಸ ಮಾಡಿಬಿಟ್ಟೆ. ಏನ್ ಸಂತೋಷ ಆಗೋಯ್ತು ದುರ್ಯೋಧನನಿಗೆ. ಆ ಸೈನ್ಯ ತಗೊಂಡು ನೇರವಾಗಿ ಬಲರಾಮ ದೇವರ ಹತ್ರ ಬಂದ ದುರ್ಯೋಧನ. ಯಾಕೆ ಬಂದೆ, ಏನಕ್ಕೆ ಬಂದೆ ಅಂತ ಎಲ್ಲ ಹೇಳ್ದ ಬಲರಾಮ ದೇವರಿಗೆ. ಆಗ ಬಲರಾಮ ಹೇಳ್ತಾನೆ, ನೋಡಪ್ಪ, ವಿರಾಟನ ಅರಮನೆಯಲ್ಲಿ ಮದುವೆ ಆಗುವಾಗ ನಾನೇನು ಮಾತಾಡಿದೆ ನಿನಗ್ ಗೊತ್ತಿದೆ. ನಾನು ಏನ್ ಮಾತಾಡಿದ್ದೀನಿ ಅಂತ ನಿನಗ್ ಗೊತ್ತಿದೆ. ಆದ್ದರಿಂದ ಅದೆಲ್ಲ ಹಾಗೆ ಆಗತ್ತೆ. ನೋಡು, ಯಾದವರಿಗೆ ಕೌರವರು ಹೇಗೋ ಪಾಂಡವರು ಹಾಗೆ, ಸಂಬಂಧ ಒಂದೇ ತರ. ನಾನು ಕೃಷ್ಣನಿಗೆ ಒತ್ತಾಯ ಮಾಡಿ ಮತ್ತೆ ಮತ್ತೆ ಹೇಳಾಗಿದೆ. ಆದ್ರೆ ನನ್ನ ಮಾತಿನ ಅಭಿಪ್ರಾಯ ಕೃಷ್ಣ ತಿಳ್ಕೊಳ್ಳಿಲ್ಲ. ಆದ್ದರಿಂದ ಕೃಷ್ಣ ಇಲ್ಲದೆ ನನಗೆ ಒಂದು ಕ್ಷಣವೂ ನಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನಿಬ್ಬರಿಗೂ ಸಹಾಯ ಮಾಡಲ್ಲ ಅಲ್ವಾ. ಕೃಷ್ಣನನ್ನ ನೋಡಿ ನಾನು ಚಿಂತನೆ ಮಾಡಿರೋದು ಹೀಗೆ. ಕೃಷ್ಣನ ಬಿಟ್ಟು ನಂಗಿರಕ್ಕಾಗಲ್ಲ. ಆದ್ದರಿಂದ ನಾನು ಬಲರಾಮ ದೇವ್ ನೋಡಿ ಸ್ಪಷ್ಟ ನೇರ, ಕೃಷ್ಣನನ್ನ ಬಿಟ್ಟು ನನಗೆ ಒಂದು ಕ್ಷಣವೂ ನನಗೆ ಇರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ನಿನಗೂ ಹೆಲ್ಪ್ ಇಲ್ಲ, ಅರ್ಜುನನ್ಗೂ ಹೆಲ್ಪ್ ಇಲ್ಲ. ಆದ್ದರಿಂದ ನೀನು ಎಲ್ಲ ರಾಜರುಗಳು ಪೂಜೆ ಮಾಡತಕ್ಕಂತಹ ಭರತ ವಂಶದಲ್ಲಿ ಹುಟ್ಟಿದ್ದಿ. ಹೋಗು, ಧರ್ಮದಿಂದ ಯುದ್ಧವನ್ನು ಮಾಡು ಅಂತ ಆಶೀರ್ವಾದ ಮಾಡಿ ಅವನನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡು ಕಳಿಸ್ಬಿಟ್ರು. ಇವನು ಗಟ್ಟಿ ಆಲಿಂಗನ ಮಾಡ್ಕೊಂಡ ಗುರುಗಳನ್ನ. ಮನಸ್ಸಲ್ಲಿ ಬರ್ತಾರೆ, ಕೃಷ್ಣದೇವರಿಗೆ ಮೋಸ ಮಾಡಿಬಿಟ್ಟೆ, ನನಗೆ 10 ಲಕ್ಷ ಸೈನ್ಯವನ್ನ ಕೊಟ್ಟಿದ್ದಾನೆ ಅನ್ಕೊಂಡು ನಾನೇ ಗೆದ್ದೆ ಅಂತ ಆಲೋಚನೆ ಮಾಡ್ಕೊಂಡ ದುರ್ಯೋಧನ. ಅಲ್ಲಿಂದ ಕೃತವರ್ಮನ ಹತ್ತಿರಕ್ಕೆ ಬಂದ, ಕೇಳಿದ ಸಹಾಯ ಮಾಡು. ಕೃತವರ್ಮ ಏನ್ ಮಾಡ್ತಾ, ಅವನಿಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಕೊಟ್ಟ. ಈ ಅಕ್ಷೋಹಿಣಿ ಅಂದ್ರೆ ಏನು, ಕುದುರೆ ಎಷ್ಟು, ರಥ ಎಷ್ಟು, ಎಲ್ಲ ಯುದ್ಧ ಪರ್ವಗಳಲ್ಲಿ ಬರುತ್ತೆ. ಇಲ್ಲೇ ಉದ್ಯೋಗದಲ್ಲೇ ಕೊನೆಯಲ್ಲಿ ಸಂಖ್ಯಾ ಪರ್ವದಲ್ಲಿ ಅದನ್ನೆಲ್ಲ ಹೇಳ್ತಾರೆ, ನೋಡೋಣ ಅವಾಗ ಅದನ್ನ. ಇಲ್ಲೇನಾಗಿದೆ, ಬಲರಾಮ ದೇವರು ಏನೂ ಇಲ್ಲ, ಕೃಷ್ಣದೇವರಿಂದ 10 ಲಕ್ಷ ಜನ, ಅದಾದ ಮೇಲೆ ಕೃತವರ್ಮನಿಂದ 1 ಅಕ್ಷೋಹಿಣಿ ಸೈನ್ಯ. ಅದನ್ನ ತಗೊಂಡು ಸಂತುಷ್ಟನಾಗಿ ವಾಪಸ್ ಬಂದ. ದುರ್ಯೋಧನ ಹೋದ ಮೇಲೆ ಪೀತಾಂಬರಧರನಾದ ಜಗತ್ ಸೃಷ್ಟ, ನೋಡಿ ಎಂಥ ಮಾತು, ಜಗತ್ತನ್ನ ಸೃಷ್ಟಿ ಮಾಡುವ ಜನಾರ್ದನ, ಜಗತ್ ಸಂಹಾರ ಮಾಡತಕ್ಕಂತಹ ಕೃಷ್ಣ ಎಂತಹ ವಿರೋಧಾಭಾಸ ಬರುವಂತೆ ಮಾತಾಡ್ತಾ. ವಿರೋಧಾಭಾಸ ಇಲ್ಲ ಇಲ್ಲಿ. ಜಗತ್ತನ್ನ ಸೃಷ್ಟಿ ಮಾಡಿದವನು ಅವನೇ. ಜಗತ್ತನ್ನ ನಾಥತ್ ಸೃಷ್ಟ್ವಾ, ತಾನು ಸೃಷ್ಟಿ ಮಾಡಿ ತಾನೇ ನಿಯಮನ ಮಾಡಿ ತಾನೇ ಲಯವನ್ನ ಮಾಡುವ ಕೃಷ್ಣ ದುರ್ಯೋಧನ ಹೋದ ಮೇಲೆ ಅರ್ಜುನಂಗೆ ಹೇಳ್ತಾನೆ, ಯಾಕಯ್ಯ ಯುದ್ಧವೇ ಮಾಡಲ್ಲ, ನನ್ನನ್ ಯಾಕಯ್ಯ ನೀನ್ ತಗೊಂಡೆ? ಆಗ ಅರ್ಜುನ ಅಂದ, ಅಲ್ಲಪ್ಪ, ಅವರೆಲ್ಲರನ್ನ ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡುವ ಸಮರ್ಥ ನೀನು, ನಂಗೆ ಡೌಟೇ ಇಲ್ಲ. ಆದ್ರೆ ನಾನು ಅವರೊಬ್ಬರನ್ನೇ ಮುಗಿಸ್ಬೋದು. ಇದೊಂದು ಮಾತು ನೋಡಿ, ಈ ಮಾತೆಲ್ಲ ನೆನಪಿಟ್ಕೋಬೇಕು. ನಾನೂ ಸಹ ಸಮರ್ಥ, ನೀನೂ ಸಮರ್ಥ, ಆಸ್ ವೆಲ್ ಆಸ್ ನಾನೂ ಸಮರ್ಥನೆ. ಆದ್ದರಿಂದ ನಿನಗೆ ಕೀರ್ತಿ ಇದೆ, ಎಲ್ಲರನ್ನ ಸಂಹಾರ ಮಾಡ್ತಾನೆ ಕೃಷ್ಣ, ನನಗೂ ನನಗೂ ಆ ಕೀರ್ತಿ ಬರಲಿ. ಆದ್ದರಿಂದ ನಾನು ನಿನ್ನನ್ನ ಸ್ವೀಕಾರ ಮಾಡ್ಕೊಂಡೆ. ಆದ್ದರಿಂದ ನೀನ್ ನನಗೆ ಸಾರಥಿ ಆಗ್ಬೇಕು. ನಾನು ತುಂಬಾ ಆಸೆ, ಚಿರರಾತ್ರೇಪ್ಸಿತಂ, ಚಿರರಾತ್ರ ಅಂದ್ರೆ ಅನೇಕ ದಿನಗಳಿಂದ ರಾತ್ರಿ ಮಲ್ಕೊಂಡಾಗೆಲ್ಲ ನಂಗ ಒಂದು ಕಲ್ಪನೆ, ಯುದ್ಧದಲ್ಲಿ ನನಗೆ ಕೃಷ್ಣ ಸಾರಥ್ಯ ಆಗ್ಬೇಕಲ್ಲ ಅಂತ. ಆದ್ದರಿಂದ ನೀನ್ ನನಗೆ ಸಾರಥ್ಯವನ್ನ ನಡೆಸಿಕೊಡ್ಬೇಕು ಅಂತ ಕೇಳಿದ್ದಕ್ಕೆ ಕೃಷ್ಣ ಅಂದ, ಹಾಗೆ ಆಗ್ಲಪ್ಪ, ನನ್ನ ಜೊತೆ ನೀನ್ ಕಾಂಪಿಟೇಷನ್ ಆಗ್ಲಿ, ಒಳ್ಳೇದಾಗ್ಲಿ, ನಿನ್ನ ಆಸೆ ಪೂರ್ಣವಾಗ್ಲಿ, ನಿನಗೆ ಸಾರಥಿಯಾಗಿ ನಾನಿರ್ತೇನೆ ಅಂತ ಹೇಳ್ತಾ ಇದ್ದ ಹಾಗೆ ಸಂತುಷ್ಟನಾಗಿರ್ತಕ್ಕಂತಹ ಅರ್ಜುನ ಅಲ್ಲೇ ಇದ್ದಂತಹ ಎಲ್ಲ ದಾಶಾರ್ಹ ಬಂಧುಗಳ ಜೊತೆಯಲ್ಲಿ ಮಾತಾಡಿಕೊಂಡು ಮತ್ತೆ ಪುನಃ ಧರ್ಮರಾಜನ ಹತ್ತಿರಕ್ಕೆ ವಾಪಸ್ಸು ಬಂದುಬಿಟ್ಟ.
ಇಲ್ಲಿ ಆಚಾರ್ಯರು ಕೆಲವು ವಿಷಯಗಳನ್ನ ಹೇಳ್ತಾರೆ ನೋಡೋಣ. ಇದೇ ಕಥೆ ಸೇಮ್, ಕೆಲವು ವಿಷಯಗಳನ್ನ ಹೇಳ್ತಾರೆ. ಇಬ್ರು ಒಟ್ಟಿಗೆ ಹೋದರಂತೆ ದ್ವಾರಕೆಗೆ. ಆದ್ರೆ ವೇಗದಲ್ಲಿ ವೇಗೇನ ಅಜಯದ ಅರ್ಜುನಂ ಅಂತ, ಆ ವೇಗದಲ್ಲಿ ಫಾಸ್ಟ್ನೆಸ್ ಅಲ್ಲಿ ಸ್ಪೀಡ್ ಅಲ್ಲಿ ಅರ್ಜುನನನ್ನ ದುರ್ಯೋಧನ ಗೆದ್ದು ಬಿಟ್ಟ. ಅಂದ್ರೆ ಅವನು ಫಸ್ಟ್ ಬಂದ. ಕೃಷ್ಣ ಅಲ್ಲಿ ಮಲಗಿದ್ದಾಗ ನೋಡಿದ, ನಾನ್ಯಾಕೆ ಕಾಲತ್ತ ಇರಬೇಕು ಅಂತ ಅಹಂಕಾರದಿಂದ, ದರ್ಪಾತ್ ನಾಹಂ ರಾಜರಾಜ, ನಾನು ರಾಜಾಧಿರಾಜ, ಆದ್ದರಿಂದ ನಾನು ಕಾಲತ್ರ ಯಾಕೆ ತಲೆ ಹತ್ರ ಕೂತ್ಕೊಂತೀನಿ ಅಂತ ಕೂತ್ಕೊಂಡ. ಕೃಷ್ಣದೇವರಿಗೆ ಗೊತ್ತಿತ್ತು ಇವರಿಬ್ರು ಕಳ್ಳರು ಬರ್ತಾರೆ, ಅಂದ್ರೆ ಅರ್ಜುನ ಕಳ್ಳ ಅಲ್ಲ, ಬರ್ತಾರೆ ಅಂತ ಹೇಳಿ ನಿದ್ದೆ ಮಾಡಿದಂತೆ ನಾಟಕ ಮಾಡ್ದ. ಅರ್ಜುನ ಕೈ ಮುಗಿದು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ ಅಲ್ಲಿ. ಮುಂದಿಂದೆಲ್ಲ ಒಂದೇ ಕಥೆ, ಮುಂದಿಂದೆಲ್ಲ ಒಂದೇ ಕಥೆ. ಅರ್ಜುನ ಅನ್ಯಸ್ತತ್ರ ಅಭಕ್ತಿಮತ್ವಾತ್ ವವ್ರೇ ಗೋಪಾನ್ ಪ್ರಯುಧ್ಯತಃ. ಕೃಷ್ಣದೇವರ ಮೇಲೆ ಭಕ್ತಿ ಯಾರಿಗಿತ್ತು? ಕೃಷ್ಣದೇವರ ಮೇಲೆ ಭಕ್ತಿ ಯಾರಿಗಿದ್ದದ್ದು? ಅರ್ಜುನನಿಗೆ. ಆದ್ದರಿಂದ ಭಕ್ತಿಯಿಂದ ಸ್ವೀಕಾರ ಮಾಡಿಕೊಂಡ ಅರ್ಜುನ. ಭಕ್ತಿ ಇಲ್ಲ, ಆದ್ದರಿಂದ ಗೋಪಾಲಕರನ್ನು ಆಯ್ಕೆ ಮಾಡಿಕೊಂಡ. ಆದ್ರೆ ಇಲ್ಲಿ ನಾವಿಬ್ಬರಿಗೂ ಸಹಾಯ ಮಾಡ್ತೀನಿ ಅಂತ ಯಾಕೆ ಹೇಳ್ದ ಕೃಷ್ಣ? ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು. ಕೃಷ್ಣ ಪಾಂಡವರಿಗೆ ಮಾತ್ರ ಸಹಾಯ ಮಾಡತಕ್ಕಂಥವನು, ಕೌರವರಿಗೆ ಸಹಾಯ ಮಾಡುವಂಥವನಲ್ಲ. ದುರ್ಯೋಧನ ಭಕ್ತನಲ್ಲ, ದುರ್ಯೋಧನ ದುಷ್ಟ, ಅವನು ಅಯೋಗ್ಯ ಅಂತ ಅನ್ನೋದನ್ನ ಲೋಕಕ್ಕೆ ಪಾಠ ಮಾಡಬೇಕು. ಅದಕ್ಕಾಗಿ ನೀವಿಬ್ರು ಸಮಾನರು ಅಂತ ನಾಟಕ ಮಾಡದ ಬಿಟ್ಟು ಬಿಟ್ರೆ ಅವನಿಗೆ ಸಹಾಯ ಮಾಡಬೇಕು, ದುರ್ಯೋಧನನಿಗೆ, ಅವನು ನಮ್ಮೋನೆ ಅನ್ನುವಂತಹ ಯಾವ ಆಲೋಚನೆಯೂ ಕೃಷ್ಣದೇವರಲ್ಲಿ ಎಳ್ಳಷ್ಟು ಇಲ್ಲ ಅಂತನ್ನೋದೇ ಸಿದ್ಧಾಂತ. ಅಲ್ಲಿಂದ ಇನ್ನು ಮುಂದಕ್ಕೆ ಶಲ್ಯನನ್ನ ಕರೆಸೋದು, ಶಲ್ಯ ಪಾಂಡವರ ಹತ್ರಕ್ಕೆ ಬರಬೇಕು ಅಂತ ಹೊರಟು ಬರೋದು, ಅಲ್ಲಿ ದುರ್ಯೋಧನ ವಂಚನೆಯಿಂದ ತಗೊಳ್ಳೋದು, ಅಲ್ಲಿಂದ ಮತ್ತೆ ವೃತ್ರಾಸುರನ ವಧೆ, ಆ ಕಥೆ ಎಲ್ಲ ಮುಂದುವರಿಯುತ್ತೆ. ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.